ಲೈಂಗಿಕ ಕಿರುಕುಳ ಕೊಟ್ರ ಪೊಲೀಸ್ ಅಧಿಕಾರಿ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಹಳೆ ಹುಬ್ಬಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಸುರೇಶ್ ಯಳ್ಳೂರು ವಿರುದ್ಧ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯಲ್ಲಿ ಲೈಂಗಿಕ ಕಿರುಕುಳ ಕೊಟ್ರ ಪೊಲೀಸ್ ಅಧಿಕಾರಿ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಹಳೆ ಹುಬ್ಬಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಸುರೇಶ್ ಯಳ್ಳೂರು ವಿರುದ್ಧ ಆರೋಪ ಕೇಳಿಬಂದಿದೆ. ರಾತ್ರಿ ಆದ್ರೆ ಲೇಡಿ ಕಾನ್ಸ್ಟೇಬಲ್ಗಳಿಗೆ ಇನ್ಸ್ಪೆಕ್ಟರ್ ವಿಡಿಯೋ ಕಾಲ್ ಮಾಡ್ತಾರಂತೆ. ವಿಡಿಯೋ ಕಾಲ್ ಮಾಡಿ ಕಾಮ ಪ್ರಚೋದಕ ಮಾತನಾಡ್ತಾರಂತೆ ಇನ್ಸ್ಪೆಕ್ಟರ್. ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗಕ್ಕೆ ಪತ್ರವನ್ನ ಬರೆದಿದ್ದಾರೆ. ಸಿಎಂ ಮತ್ತು ಗೃಹ ಸಚಿವ ಸೇರಿ ಹಲವರಿಗೆ ಮಹಿಳಾ ಸಿಬ್ಬಂದಿ ಪತ್ರ ಬರೆದಿದ್ದಾರೆ. ಇನ್ಸ್ಪೆಕ್ಟರ್ ಕಿರುಕುಳದಿಂದ ಮುಕ್ತಿ ನೀಡುವಂತೆ ಮಹಿಳಾ ಸಿಬ್ಬಂದಿ ಮನವಿಯನ್ನ ಮಾಡಿದ್ದಾರೆ. ರಾತ್ರಿ ಆದ್ರೆ ವಿಡಿಯೋ ಕಾಲ್ ಮಾಡಿ ಕೆಟ್ಟದಾಗಿ ಮಾತನಾಡ್ತಾರೆ. ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ರೆ ನಿರಂತರ ಲೈಂಗಿಕ ಕಿರುಕುಳ ಕೊಡ್ತಾರೆ. ರಜೆ ಕೇಳಲು ಹೋದಾಗ ನಮ್ಮ ಸೌಂದರ್ಯದ ಬಗ್ಗೆ ಮಾತನಾಡ್ತಾರೆ. ವಿಡಿಯೋ ಕಾಲ್ ಮೂಲಕ ಅಸಹ್ಯ ಪದ ಪ್ರಯೋಗ ಮಾಡ್ತಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ದಾರಂತೆ ಪೊಲೀಸ್ ಅಧಿಕಾರಿ. ನೀವು ಗಮನಿಸ್ತಾ ಇದ್ದೀರಾ, ಸುರೇಶ್ ಯಳ್ಳೂರು ಇನ್ಸ್ಪೆಕ್ಟರ್ ಮಹಿಳಾ ಸಿಬ್ಬಂದಿಗಳಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರಂತೆ. ರಾತ್ರಿ ವೇಳೆ ವಿಡಿಯೋ ಕಾಲ್ ಬೇರೆ ಮಾಡ್ತಾರಂತೆ. ವಿಡಿಯೋ ಕಾಲ್ ಎತ್ತಿಲ್ಲ ಅಂತಂದ್ರೆ ಅದಕ್ಕೂ ಕೂಡ ಬಯಸ್ಕೋಬೇಕು. ವಿಡಿಯೋ ಕಾಲ್ ಎತ್ತಿದ್ರೆ ಅಸಹ್ಯ ಪದಗಳನ್ನ ಬಳಕೆ ಮಾಡ್ತಾರೆ ಅಂತ ಮಹಿಳಾ ಸಿಬ್ಬಂದಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ವಿಡಿಯೋ ಕಾಲ್ ಮಾಡಿ ಕಾಮ ಪ್ರಚೋದಕ ರೀತಿಯಲ್ಲಿ ಮಾತನಾಡ್ತಾರಂತೆ. ಇವರೊಬ್ರು ಇನ್ಸ್ಪೆಕ್ಟರ್ ಆಗಿ ಬೇರೆಯವ್ರಿಗೆ ಬುದ್ಧಿ ಹೇಳಬೇಕು. ಅದು ಬಿಟ್ಟು ತಮ್ಮ ಸ್ಟೇಷನ್ನಲ್ಲಿರುವಂತಹ ಮಹಿಳಾ ಸಿಬ್ಬಂದಿಗೆ ಕಿರುಕುಳ ಕೊಡ್ತಾರೆ ಅಂತಂದ್ರೆ ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ನಾವು ರಕ್ಷಣೆ ಕೊಡಿ ಅಂತ ಇವ್ರ ಬಳಿ ಹೋಗ್ಬೇಕು. ಇವ್ರು ನೋಡಿದ್ರೆ ರಕ್ಷಣೆ ಕೊಡೋ ಬದಲು ಏನ್ ಕೆಲಸ ಮಾಡ್ತಾ ಇದ್ದಾರೆ? ನಿಮಗೆ ನಾಚಿಕೆ ಆಗ್ಬೇಕು. ಈ ರೀತಿಯಾಗಿ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂತಹ ಮಹಿಳಾ ಸಿಬ್ಬಂದಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ನೀವು ಜನರಿಗೆ ರಕ್ಷಣೆ ಕೊಡ್ತೀರಾ? ಜನರ ಹತ್ರ ಇನ್ಯಾವ ರೀತಿ ಮಾತನಾಡ್ತೀರಾ? We'll be right back.